ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 24, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಜನವರಿ 4ನೇ ತಾರೀಕಿನಂದು ಕಂಡಕ್ಟ್ ಮಾಡಲಿದ್ದಾರೆ. ಈ ಒಂದು RRP ನಡಿನಲ್ಲಿ ಸಬ್ಜೆಕ್ಟ್ ವೈಸ್ ಮಾಡ್ಯೂಲ್ಸ್ಗಳನ್ನು ನೀವು ಗಮನ ಹರಿಸ್ಬೋದು. ಇಲ್ಲಿ ಹೈ ಈಲ್ಡ್ ಏರಿಯಾನ ಫೋಕಸ್ ಮಾಡೋದ್ರ ಮುಖಾಂತರ ಎಫೆಕ್ಟಿವ್ ವೇನಲ್ಲಿ ರಿವಿಷನ್ ಮಾಡಲಾಗುತ್ತೆ. ಡೈಲಿ ಟೆಸ್ಟ್ಗಳನ್ನು ಸಹ ಕಂಡಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಸೆಲ್ಫ್ ಅಸೆಸ್ಮೆಂಟನ್ನು ಸಹ ಇಲ್ಲಿ ಕೊಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮಟೀರಿಯಲ್ಸನ್ನು ಸಹ ಪ್ರೊವೈಡ್ ಮಾಡಲಾಗುತ್ತೆ. ಡೆಫಿನೆಟ್ಲಿ ಈ ಒಂದು RRP ಎಕ್ಸಾಮ್ಗೆ ಬೇಕಾಗುವಂಥ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ. ಇಲ್ಲಿ ಕೊಟ್ಟಿರುವಂಥ QR ಕೋಡ್ನ ಮುಖಾಂತರ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಬೋದು ಅಥವಾ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇದೇ ರೀತಿಯಾಗಿ 2027ರಲ್ಲಿ ಎಕ್ಸಾಮ್ ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇಯರ್ ಲಾಂಗ್ ಕೋರ್ಸ್ ಬೇಕಂತಂದರೆ ಅವ್ರಿಗೂ ಸಹ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಸಿಲೆಬಸನ್ನು ನೋಡ್ಬೋದು. 50 ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಟೆಸ್ಟನ್ನು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಸ್ಕಾಲರ್ಶಿಪ್ ಟೆಸ್ಟನ್ನು ಅಪಿಯರ್ ಆದಮೇಲೆ ನಿಮ್ಮೊಂದು ರ್ಯಾಂಕಿಂಗ್ನ ಆಧಾರದ ಮೇಲೆ ಸ್ಕಾಲರ್ಶಿಪ್ ರಿವಾರ್ಡ್ಸನ್ನು ಕೊಡಲಾಗುತ್ತೆ. ಸೊ ಈ ಒಂದು ಇಯರ್ ಲಾಂಗ್ ಕೋರ್ಸಸ್ಗೆ ಸಂಬಂಧಿಸಿದಂತೆ ಏನೇ ಮಾಹಿತಿ ಬೇಕಿದ್ರೂ ಇಲ್ಲಿರುವಂಥ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರ ಡೀಟೇಲ್ಸನ್ನು ಪಡೆದುಕೊಳ್ಬೋದು ಅಥವಾ ಚಂದ್ರಲೇಟಲ್ಲಿ ಲೊಕೇಟ್ ಆಗಿರತಕ್ಕಂಥ ಲಾ ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ. ಇವತ್ತಿನ ಒಂದು ಮೊದಲನೇ ಆರ್ಟಿಕಲಲ್ಲಿ ಸೆಲೆಬ್ರೇಟೆಡ್ ರೈಟರ್ ಜ್ಞಾನಪೀಠ ಅವಾರ್ಡಿ ವಿನೋದ್ ಕುಮಾರ್ ಶುಕ್ಲಾ ಪಾಸಸ್ ಅವೇ ಆಟ್ 88. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿಯಲ್ಲಿ ಕಲ್ಚರ್ ಆ್ಯಂಡ್ ಲಿಟ್ರೇಚರ್ ಆಸ್ಪೆಕ್ಟಲ್ಲಿ ಅಥವಾ ಕೆಲವೊಂದಿಷ್ಟು ಅವಾರ್ಡ್ಸ್ ಪರ್ಸ್ನಾಲಿಟೀಸ್ ನ್ಯೂಸಲ್ಲಿ ಇರುತ್ತಲ್ಲ ಅದರ ಆಧಾರದ ಮೇಲೂ ಸಹ ಕ್ವಶನ್ಸನ್ನು ಕೇಳ್ತಾರೆ. ಇಂಡಿಯನ್ ಲಿಟ್ರೇಚರ್ ಅಂತ ಬಂದಾಗ ರೀಜ್ನಲ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅಂತ ಕೇಳುವಂಥ ಸಂದರ್ಭದಲ್ಲೂ ಸಹ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ನೋಡಿ, ವಿನೋದ್ ಕುಮಾರ್ ಶುಕ್ಲಾ ಅವರ ಒಂದು ಕಾಂಟ್ರಿಬ್ಯೂಷನ್ ಇವರಿಗೆ 2024 ಜ್ಞಾನಪೀಠ ಅವಾರ್ಡ್ ಸಿಕ್ಕಿರೋದನ್ನು ನೋಡ್ತಾ ಇದ್ವಿ. ಜ್ಞಾನಪೀಠ ಅವಾರ್ಡ್ ಅನ್ನೋದು ಭಾರತದಲ್ಲಿ ಒಂದು ಲಿಟ್ರರಿ ವರ್ಕ್ಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಹಾನರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಆಧಾರದ ಮೇಲೆ ಇವ್ರಿಗೆ ಒಂದು ಜ್ಞಾನಪೀಠ ಅವಾರ್ಡ್ ಸಿಕ್ಕಿದೆ. ಜೊತೆಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡನ್ನು ಸಹ ಇವರು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಛತ್ತೀಸ್ಗಢದಿಂದ ಜ್ಞಾನಪೀಠ ಅವಾರ್ಡ್ ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ಫಸ್ಟ್ ಅವಾರ್ಡಿ ಅಂತ ಅನಿಸ್ಕೊಳ್ತಾರೆ, ಫಸ್ಟ್ ರೈಟರ್ ಅಂತ ಅನಿಸ್ಕೊಳ್ತಾರೆ. ಛತ್ತೀಸ್ಗಢದಿಂದ ರಿಸೀವ್ ಆಗಿರುವಂಥ ಮೊದಲ ಜ್ಞಾನಪೀಠ ಪುರಸ್ಕಾರವನ್ನು ಹೊಂದಿರತಕ್ಕಂಥವ್ರು ಅನ್ನೋದು ಇಂಪಾರ್ಟೆಂಟ್. ನಮಗೆ ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಇವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡು ಸಹ ಸಿಕ್ಕಿರೋದನ್ನು ನಾವು ನೋಡ್ತಾ ಇದ್ವಿ. 2024ರಲ್ಲಿ ನಾವು ನೋಡಿರೋ ಪ್ರಕಾರ ಜ್ಞಾನಪೀಠ ಅವಾರ್ಡ್ ಸಿಕ್ಕಿದೆ ಅಂತ. ಹಾಗೂ ವಿನೋದ್ ಕುಮಾರ್ ಶುಕ್ಲಾ ಅವರ ಜನನ 1937ನಲ್ಲಿ ಆಗಿರೋದನ್ನು ಛತ್ತೀಸ್ಗಢದಲ್ಲಿರ್ತಕ್ಕಂಥ ರಂಜನಂದನ್ ಗಾವಲ್ಲಿ ಆಗಿದೆ. ಇವರ ಒಂದು ರೈಟಿಂಗ್ ಜರ್ನಿ 1971ನಲ್ಲಿ ಸ್ಟಾರ್ಟ್ ಆಗಿದೆ. ಇವರ ಫಸ್ಟ್ ಪೊಯೆಟ್ರಿ ಕಲೆಕ್ಷನ್ ಅಂತಂದರೆ ಲಗ್ ಬಗ್ ಜೈ ಹಿಂದ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಜನರಲಿ ಕೇಳ್ಬೋದು ಫಸ್ಟ್ ಪೊಯೆಟ್ರಿ ಕಲೆಕ್ಷನ್ ಯಾವ ರೀತಿಯಾಗಿದೆ ಅಂತ. ಮತ್ತು ಕವಿತಾಸೆ ಲಂಬಿ ಕವಿತಾ ಅನ್ನುವಂಥದ್ದಾಗಿಯೂ ಸಹ ಇವರು ಬರೆದಿರುವಂಥದ್ದು. ಇದೊಂದು ನೋಟೇಬಲ್ ಪೊಯೆಟ್ರಿ ಕಲೆಕ್ಷನ್ ಆಗಿದೆ. ದಿವಾರ್ ಮೇ ಏಕ್ ಕಿಟಕಿ ರಹತಿ ಥಿ, ನೌಕರ್ ಕಿ ಕಮೀಜ್, ಇವೆಲ್ಲ ಇಂಪಾರ್ಟೆಂಟ್ ನೋವೆಲ್ಸ್ ಅಂತಲೇ ಹೇಳ್ಬೋದು. 4 ಇಂಪಾರ್ಟೆಂಟ್ ವರ್ಕ್ಗಳನ್ನು ನೀವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಮತ್ತು ಫಿಲ್ಮಲ್ಲೂ ಸಹ ಅಡಾಪ್ಟ್ ಮಾಡ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ವಿ. ಇವರ ಒಂದು ಲಿಟ್ರರಿ ಮೂಮೆಂಟ್ ಅಥವಾ ಸ್ಟೈಲ್ ಯಾವ ರೀತಿಯಾಗಿತ್ತು ಅಂದರೆ ತುಂಬ ಮಿನಿಮಲಿಸ್ಟಿಕ್ ಆಗಿ ಎವ್ರಿ ಡೇ ಲೈಫಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಡೀಪ್ ಸೆನ್ಸಿಟಿವಿಟಿಯನ್ನು ಇವರು ಕೊಡ್ತಾಯಿದ್ರು. ಇವರ ಒಂದು ಪೊಯೆಟ್ರಿ ಆಗಿರ್ಬೋದು, ನೋವೆಲ್ ನಡಿಯಲ್ಲಿ, ಶಾರ್ಟ್ ಪ್ರೋಸ್ ನಡಿನಲ್ಲಿ ಇವರ ಒಂದು ಕಾಂಟ್ರಿಬ್ಯೂಷನನ್ನು ನೋಡ್ತಾ ಇದ್ದೀವಿ. ಸೊ ಇವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ, ಜ್ಞಾನಪೀಠ ಅವಾರ್ಡ್ ಸಿಕ್ಕಿರೋದಾಗಿ ಛತ್ತೀಸ್ಗಢಲ್ಲಿ ಜ್ಞಾನಪೀಠ ಅವಾರ್ಡ್ ರಿಸೀವ್ ಮಾಡಿರ್ತಕ್ಕಂಥ ಮೊದಲ ರೈಟರ್ ಅಂತ ಅನಿಸ್ಕೊಳ್ತಾರೆ. ಇವರ ನೋವೆಲ್ ನಡಿನಲ್ಲಿ ಆರ್ಡಿನರಿ ಲೈಫ್ ಮತ್ತು ಫಿಲಾಸಫಿಕಲ್ ಡೆಪ್ತನ್ನು ನಾವು ಕಾಣ್ತಾ ಇದ್ವಿ. ಬರೀ ಸಿಂಪಲ್ ಲ್ಯಾಂಗ್ವೇಜ್ನ ಆಧಾರದ ಮೇಲೆ ಇವರು ನಾವೆಲ್ಸನ್ನು ಬರಿತಾ ಇದ್ದರು. ಸೊ ಇವಾಗ ಫುಲ್ ಸ್ಟೇಟ್ ಹಾನರ್ನ ಮುಖಾಂತರ ಅವರ ಒಂದು ಫಿನರಲನ್ನು ಛತ್ತೀಸ್ಗಢ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ನೋಡ್ತಾ ಇದ್ವಿ. ಜನರಲಿ ಯಾವ ರೀತಿಯಾದಂಥ ನೋವೆಲ್ಸ್ಗಳಿದ್ದಾವೆ ಹಾಗೂ ಇವರ ಜ್ಞಾನಪೀಠ ಅವಾರ್ಡ್ ಹಾಗೂ ಸಾಹಿತ್ಯ ಅಕಾಡೆಮಿ ಏನಿದೆಯಲ್ಲ ಇದರ ಆಧಾರದ ಮೇಲೆ ಫ್ಯೂ ಫ್ಯಾಕ್ಟ್ಸನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಇಂಡಿಯಾ ಪ್ಲೆಡ್ಜಸ್ $450 million ಟು ಏಡ್ ಶ್ರೀಲಂಕಾಸ್ ರಿಕವರಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾಸ್ ಫಾರಿನ್ ಪಾಲಿಸಿ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಸಂಬಂಧಪಟ್ಟಂತೆ ಸಹಕಾರಿಯಾಗುತ್ತೆ. ಇಲ್ಲಿ ನೋಡಿ, ಭಾರತ $450 million ಅಷ್ಟು ಸಪೋರ್ಟ್ ಮಾಡ್ತೀವಿ ಅಂತ ಶ್ರೀಲಂಕಾಗೆ ಒಂದು ಪ್ಲೆಡ್ಜನ್ನು ಮಾಡಿದೆ. ಬಿಕಾಸ್ ಸೈಕ್ಲೋನ್ ದಿತ್ವ. ಸೊ ಈ ಸೈಕ್ಲೋನ್ ದಿತ್ವದಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ಕಡಿಮೆ ಮಾಡಲಿಕ್ಕೆ ಒಂದು ಅಸಿಸ್ಟೆನ್ಸನ್ನು ಮಾಡ್ತಾ ಇದೆ. ಜೈಶಂಕರ್ ಅವರು ಅನೌನ್ಸ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ.
ಪೋಸ್ಟ್ ಸೈಕ್ಲೋನ್ ರಿಕವರಿಗೆ ಸಂಬಂಧಪಟ್ಟಂತೆ ರೀಕನ್ಸ್ಟ್ರಕ್ಷನ್ಗೆ ಸಂಬಂಧಿಸಿದಂತೆ ಈ 450 ಮಿಲಿಯನ್ ನಡಿನಲ್ಲಿ 350 ಮಿಲಿಯನ್ ಏನಿದೆಯಲ್ಲ ಇದು ಒಂದು ಕನ್ಸೆಷನಲ್ ಲೈನ್ಸ್ ಆಫ್ ಕ್ರೆಡಿಟ್ ಅಂತಲೇ ಹೇಳ್ಬೋದು. ಸೊ ಕನ್ಸೆಷನಲ್ ಲೈನ್ಸ್ ಆಫ್ ಕ್ರೆಡಿಟನ್ನು 350 ಮಿಲಿಯನ್ ಅನೌನ್ಸ್ ಮಾಡಿದ್ದಾರೆ. ಇನ್ನು 100 ಮಿಲಿಯನ್ ಏನಿದೆಯಲ್ಲ ಇದು ಗ್ರ್ಯಾಂಟ್ ಮುಖಾಂತರ ಹೋಗುತ್ತೆ. ಸೊ ಗ್ರ್ಯಾಂಟ್ಸ್ ನಡಿನಲ್ಲಿ 100 ಮಿಲಿಯನ್ ಇದೆ, 350 ಮಿಲಿಯನ್ ಅಂತ ಬಂದಾಗ ಕನ್ಸೆಷನಲ್ ಲೈನ್ಸ್ ಆಫ್ ಕ್ರೆಡಿಟ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಜನರಲಿ ಇಲ್ಲಿ ರಿಕವರಿ ಅಂತ ಬಂದಾಗ ಹೌಸಿಂಗ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಿಸಿದಂತೆ ಲೈವ್ಲಿಹುಡ್ ಆಗಿರ್ಬೋದು, ಕ್ಲೈಮೇಟ್ ರೆಸಿಲಿಯಂಟ್ ರೀಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ರೀಜನಲ್ ವೈಸ್ ಫೋಕಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಪ್ರಸ್ತುತವಾಗಿ ಸಾಕಷ್ಟು ಡೆತ್ ಆಗ್ತಾ ಇದೆ ಈ ಒಂದು ಸೈಕ್ಲೋನ್ ಆ್ಯಕ್ಟಿವಿಟಿಯಿಂದಾಗಿ. ಭಾರತ ಇವಾಗ ಇಮಿಡಿಯೇಟ್ ಆಗಿರುವಂಥ ಒಂದು ರೆಸ್ಪಾನ್ಸನ್ನು ತೋರಿಸ್ತಾ ಇದೆ. ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಮತ್ತು ಡಿಸಾಸ್ಟರ್ ರಿಲೀಫ್ಗೆ ಸಂಬಂಧಪಟ್ಟಂತೆ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಭಾರತೀಯ ಮಿಲಿಟರಿ ಪಡೆನೂ ಸಹ ಅಲ್ಲಿ ಸಪೋರ್ಟ್ ಮಾಡೋದಾಗಿ ಗಮನ ಹರಿಸ್ಬೋದು. ಸಾಕಷ್ಟು ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇರುವಂಥದ್ದಾಗಿ. ಸೊ ಜನರಲಿ GS ಪೇಪರ್ 2 ಇಂಡಿಯಾ ಶ್ರೀಲಂಕಾದ ಒಂದು ರಿಲೇಷನನ್ನು ಗಮನ ಹರಿಸುವಂಥದ್ದೇ ಆಗಿದ್ದರೆ ಈ ಮೊದಲು ಸಹ ಶ್ರೀಲಂಕಾಗೆ ಸಪೋರ್ಟನ್ನು ಭಾರತ ಮಾಡಿರೋದಾಗಿ ಕಾಣ್ಬೋದು. 2022ರಲ್ಲಿ ಶ್ರೀಲಂಕಾದಲ್ಲಿ ಬಿಗ್ಗೆಸ್ಟ್ ಎಕನಾಮಿಕ್ ಕ್ರೈಸಿಸ್ ಆಗ್ತಾಯಿತ್ತು. ಫ್ಯೂಯಲ್, ಫುಡ್, ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರೈಸಿಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಆವಾಗ ಭಾರತ ಸಪೋರ್ಟನ್ನು ಮಾಡಿದೆ 2022ರಲ್ಲಿ. 2019ರಲ್ಲೂ ಸಹ ಒಂದು ಸೆಕ್ಯೂರಿಟಿ ಕೋಆಪ್ರೇಷನ್ ಅಂತ ಗಮನ ಹರಿಸುವಂಥದ್ದಾದರೆ ಈಸ್ಟರ್ ಅಟ್ಯಾಕ್ ಆಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲೂ ಸಹ ಸಪೋರ್ಟ್ ಮಾಡಿರೋದಾಗಿ 2004ರಲ್ಲಿ ಸುನಾಮಿಗೆ ಸಂಬಂಧಿಸಿದಂತೆ ಒಂದು ಸಪೋರ್ಟನ್ನು ನಾವು ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಹೇಗೆ ಒಂದು ರಿಲೀಫ್ ಅಥವಾ ರೀಕನ್ಸ್ಟ್ರಕ್ಷನ್ ಆಪರೇಷನ್ಗೆ ಸಪೋರ್ಟ್ ಮಾಡಿದೆ ಅಂತ ನೋಡುವಂಥದ್ದು. ಇವಾಗ ನೋಡಿ ಗ್ರ್ಯಾಂಟನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಲ್ಲ, ಈ ಗ್ರ್ಯಾಂಟನ್ನು ಕೊಟ್ಟ ಮೇಲೆ ಯಾವುದೇ ರೀತಿಯಾಗಿ ರಿಟರ್ನ್ ನಮಗೆ ಬರಲ್ಲ, ನಾನ್ ರೀಪೇಯಬಲ್ ಅಂತಲೇ ಹೇಳ್ತೀವಿ. ಇಮಿಡಿಯೇಟ್ ಹ್ಯುಮ್ಯಾನಿಟೇರಿಯನ್ ನೀಡ್ಸ್ಗೋಸ್ಕರ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಕನ್ಸೆಷನಲ್ ಲೈನ್ಸ್ ಆಫ್ ಕ್ರೆಡಿಟ್ ಅಂತ ಇರುತ್ತಲ್ಲ, ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಅಮೌಂಟ್ ಕೊಡ್ತಾರಲ್ಲ, ಅಂದರೆ ಈ 350 ಮಿಲಿಯನ್ ಕೊಡ್ತಿರ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಲೋ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಟರ್ಮ್ ಜಾಸ್ತಿ ಮಾಡಿರ್ತಾರೆ, ಲಾಂಗ್ ಟರ್ಮಲ್ಲಿ ನೀವು ರಿಟರ್ನ್ ಮಾಡ್ಬೋದು ಅನ್ನುವಂಥದ್ದಾಗಿರ್ಬೋದು. ಸೊ ಇವೆಲ್ಲವೂ ಸಹ ಎಕ್ಸಿಮ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಆಗೋದನ್ನು ನೋಡ್ತಾ ಇದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಮೌಂಟನ್ನು ಒಟ್ಟಾರೆ ಕೊಟ್ಟಿರೋದು 450 ಮಿಲಿಯನ್ ನಡಿಯಲ್ಲಿ ಕೇವಲ ಒಂದು ಗ್ರ್ಯಾಂಟ್ ಅಂತ ಬಂದಾಗ 100 ಮಿಲಿಯನ್ ಗ್ರ್ಯಾಂಟ್ ಅವ್ರಿಗೆ ಕೊಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ಸ್ವಲ್ಪ ಕನ್ಸೆಷನಲ್ ಲೆವೆಲಲ್ಲಿ ಕೊಟ್ಟಿರುವಂಥದ್ದು $350 ಮಿಲಿಯನ್ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಡಿಫ್ರೆನ್ಸ್ ಏನಿರುತ್ತೆ, ಲೈನ್ ಆಫ್ ಕ್ರೆಡಿಟಲ್ಲಿ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ, ಗ್ರ್ಯಾಂಟ್ಸ್ ಅಂದರೆ ಏನು ಅಂತ ಒಂದು ಥಿನ್ ಡಿಫ್ರೆನ್ಸ್ ನಿಮಗೆ ಇಲ್ಲಿ ಗೊತ್ತಿರಬೇಕು. ಸೊ ಇಲ್ಲಿ ಪ್ರಸ್ತುತವಾಗಿ ಒಂದು ಸೈಕ್ಲೋನ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆಯಲ್ಲ, ಬೇ ಆಫ್ ಬೆಂಗಾಲ್ ನಡಿಯಲ್ಲಿ ನಡೀತಾ ಇರುವಂತಹ ಈ ಒಂದು ದಿತ್ವ, ಇದರ ಇಂಪ್ಯಾಕ್ಟನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕ್ಲೈಮೇಟ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಸಪೋರ್ಟನ್ನು ಮಾಡ್ತಾ ಇದೆ ಅನ್ನುವಂಥ ಕ್ಲಾರಿಟಿ ಇಂಪಾರ್ಟೆಂಟು. ಇವಾಗ ಸಾಗರ್ ನಡಿನಲ್ಲೂ ಸಹ ಇದರ ಒಂದು ಸಪೋರ್ಟ್ ಇರುತ್ತಲ್ಲ, ಸಾಗರಲ್ಲಿ ಒಂದು ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್, ಈ ಒಂದು ಡಾಕ್ಟ್ರೈನನ್ನು ಭಾರತ ಸಪೋರ್ಟ್ ಮಾಡ್ತಾ ಇದೆ. ಡಿಸಾಸ್ಟರ್ ಡಿಪ್ಲೊಮ್ಯಾಸಿ ಅಂತಲೇ ಇದನ್ನು ಹೇಳ್ಬೋದು. ಸೊ ಇಂಡಿಯನ್ ರೀಜನಲ್ಲಿ ಏನೇ ತೊಂದರೆ ಆದರೂ ಭಾರತ ಫಸ್ಟ್ ರೆಸ್ಪಾನ್ಸನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಇವಾಗ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸನ್ನು ಕೊಡ್ತಾ ಇದೆ, ಇದೊಂದು ತುಂಬ ಇಂಪಾರ್ಟೆಂಟ್. ಸೊ ಈ ಒಂದು ಡಿಪ್ಲೊಮಸಿ ಭಾರತದ ಫಾರಿನ್ ಪಾಲಿಸಿಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಇಂಡಿಯನ್ ಓಷನ್ ರೀಜನ್ ಅಡಿನಲ್ಲೂ ಸಹ ಭಾರತ ಫಸ್ಟ್ ರೆಸ್ಪಾಂಡರ್ ಅಂತ ಹೇಗೆ ಅನಿಸ್ಕೊಡುತ್ತೆ. ಭಾರತದೊಂದು ರೋಲ್ ಏನಿದೆ ಅಂತ ಮೇನ್ಸಲ್ಲಿ ಕೇಳ್ಬೋದು. ಅಥವಾ ನೇಬರ್ಹುಡ್ ಡಿಪ್ಲೊಮಸಿಗೆ ಸಂಬಂಧಪಟ್ಟಂತೆ ಈ ಒಂದು ಲೈನ್ ಆಫ್ ಕ್ರೆಡಿಟ್ ಎಷ್ಟು ಮಟ್ಟಿಗೆ ಸಿಗ್ನಿಫಿಕೆನ್ಸನ್ನು ತೋರಿಸುತ್ತೆ. ಡಿಸಾಸ್ಟರ್ ರಿಲೀಫ್ ಅಂತ ಬಂದಾಗ ಫಾರಿನ್ ಪಾಲಿಸಿಯನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಸಹ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಎಕ್ಸಾಂಪಲ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನದಾಗಿ ಎಂಡ್ ದ ಎಕ್ಸ್ಪ್ಲಾಯ್ಟೇಷನ್, ಚೈಲ್ಡ್ ಟ್ರಾಫಿಕಿಂಗ್ ನೀಡ್ಸ್ ಕಾನ್ಸರ್ಟೆಡ್ ಆ್ಯಕ್ಷನ್ ಫ್ರಮ್ ಗವರ್ಮೆಂಟ್ ಆ್ಯಂಡ್ ಸಿವಿಲ್ ಸೊಸೈಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ ಆಗಿರ್ಬೋದು, ಚೈಲ್ಡ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇವಾಗ ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಡಿಸೆಂಬರ್ 19 ಒಂದು ಜಡ್ಜ್ಮೆಂಟನ್ನು ಹೊರಡಿಸಿದೆ. ಈ ಜಡ್ಜ್ಮೆಂಟ್ ನಡಿಯಲ್ಲಿ ಚೈಲ್ಡ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು ಡೀಪ್ಲಿ ಡಿಸ್ಟರ್ಬಿಂಗ್ ರಿಯಾಲಿಟಿ ಇನ್ ಇಂಡಿಯಾ ಅಂತ ಹೇಳುವಂಥದ್ದು. ಡೀಪ್ಲಿ ಡಿಸ್ಟರ್ಬಿಂಗ್ ರಿಯಾಲಿಟಿ ಇನ್ ಇಂಡಿಯಾ ರಿಗಾರ್ಡಿಂಗ್ ಚೈಲ್ಡ್ ಟ್ರಾಫಿಕಿಂಗ್. ಸೊ ಸುಪ್ರೀಂ ಕೋರ್ಟ್ನ ಒಂದು ಅಬ್ಸರ್ವೇಷನ್ ನೋಡುವಂಥದ್ದಾದರೆ, ಮೈನರ್ ಮೇಲೆ ಆಗ್ತಾ ಇರುವಂತಹ ಒಂದು ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದು ಆರ್ಗನೈಸ್ಡ್ ಟ್ರಾಫಿಕಿಂಗ್ ಆಗ್ತಾ ಇದೆ. ಹಾಗೂ ನಾವು ಇವತ್ತು ಕ್ರೈಮ್ ಆಗುವಂಥ ಸಂದರ್ಭದಲ್ಲಿ ಡಿಗ್ನಿಟಿಯನ್ನು ಕಾಂಪ್ರಮೈಸ್ ಮಾಡ್ತಾ ಇದ್ದೀವಿ, ಬಾಡಿಲಿ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತೆ ಕಾಂಪ್ರಮೈಸ್ ಆಗ್ತಾ ಇರುವಂಥದ್ದಾಗಿರ್ಬೋದು. ಸಂವಿಧಾನಾತ್ಮಕವಾಗಿ ಪ್ರೊಟೆಕ್ಷನ್ ಇದ್ರೂ ಸಹ ಮಕ್ಕಳ ಮೇಲೆ ಅದನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ.
ಓಕೆ, ಈ ಒಂದು ಕ್ರೈಮ್ಸಿಂದ ಆಗ್ತಾ ಇರುವಂಥ ಕಾಂಪ್ರಮೈಸಸ್ ಕಂಡೀಷನ್ಸ್ಗಳಂತ ನೋಡ್ಬೋದು. ಸೊ ಇಲ್ಲಿ ಒಂದು ಪ್ರೊಸೀಜರಲ್ ಇನ್ಸೆನ್ಸಿಟಿವಿಟಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಸೊ ನಾವು ಪ್ರೊಸೀಜರಲ್ ಲೆವೆಲಲ್ಲಿ ಫೇಲ್ ಆಗಬಾರ್ದು ಅಂತ. ಬೆಂಗಳೂರಲ್ಲಿ ಆಗಿರುವಂಥ ಒಂದು ಮೈನರ್ ಮೇಲೆ ಟ್ರಾಫಿಕಿಂಗ್ ಏನಾಗುತ್ತಲ್ಲ, ರೀಸೆಂಟ್ಲಿ ಒಂದು ಇಶ್ಯೂ ಬಗ್ಗೆ ನಾವು ನೋಡಿದ್ವಿ. ಇವಾಗ ಕೆಲವೊಂದಿಷ್ಟು ಎಡಿಷ್ನಲ್ ಪಾಯಿಂಟ್ಸ್ಗಳನ್ನು ಕೊಡ್ತಾ ಇರೋದ್ರಿಂದ ನಾವು ಈ ಆರ್ಟಿಕಲನ್ನು ಅಗೇನ್ ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲಿ ನೋಡಿ, ಕೋರ್ಟ್ ಒಂದು ಕ್ಲಾರಿಫಿಕೇಷನ್ಸನ್ನು ಕೊಡ್ತಾ ಇದೆ. ವಿಕ್ಟಿಮ್ ಸೆಂಟ್ರಿಕ್ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು ಅಂತ ಕೋರ್ಟ್ ಇಲ್ಲಿ ಫೋಕಸನ್ನು ಮಾಡ್ತಾ ಇದೆ. ಯಾವುದೇ ಒಂದು ಕ್ರೈಮ್ ಆಗಿದೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಆಗಿದೆ ಅಂತಂದಾಗ ಆ ಒಂದು ಮೈನರ್ ವಿಕ್ಟಿಮ್ ಏನಿರ್ತಾರಲ್ಲ, ಅವರು ಆ ಒಂದು ಕ್ರೈಮಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ, ಅವರನ್ನು ಸಹಚರ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೂ ಇಂಜೂರ್ಡ್ ವಿಟ್ನೆಸ್ ಏನಿರುತ್ತಲ್ಲ, ಆ ಒಂದು ಟೆಸ್ಟಿಮನಿಯನ್ನು ಸೀರಿಯಸ್ ಆಗಿ ಟ್ರೀಟ್ ಮಾಡಬೇಕು ಅಂತ. ಒಂದು ವೇಳೆ ಇನ್ಕನ್ಸಿಸ್ಟೆನ್ಸಿ ಇದ್ರೂ ಸಹ ಅದನ್ನು ಡಿಸ್ಕ್ರೆಡಿಟ್ ಆಗಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಎವಿಡೆನ್ಸ್ ಆಗದೇ ಇರುವಂತೆ ಕನ್ಸಿಡರ್ ಮಾಡಲಿಕ್ಕಾಗಲ್ಲ, ಎವಿಡೆನ್ಸ್ ಅಂತಲೇ ಮಾಡಬೇಕು ಅಂತ. ಏಕೆಂದರೆ ಇನ್ಕನ್ಸಿಸ್ಟೆನ್ಸಿ ಯಾಕಿರುತ್ತೆ, ಆ ಒಂದು ಮಗು ಟ್ರೋಮಾದಲ್ಲಿ ಒಳಗಾಗಿರೋದನ್ನು ನೋಡ್ಬೋದು. ಓಕೆ, ಇಲ್ಲಿ ಚೈಲ್ಡ್ ಟೆಸ್ಟಿಮನಿಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸ್ ಮಾಡುವಂಥದ್ದಾದರೆ ಒಂದು ಸೆನ್ಸಿಟಿವಿಟಿಯನ್ನು ಕೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಓಕೆ, ಚಿಲ್ಡ್ರನ್ ಒಂದು ವೇಳೆ ಆ ಒಂದು ಇವೆಂಟನ್ನು ನೆನಪು ಮಾಡ್ಕೊಳ್ಳದೆ ಆಗದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ ಬಿಕಾಸ್ ಆಫ್ ಟ್ರೋಮಾ ಅಲ್ವಾ. ಸೊ ಈ ಒಂದು ಆಧಾರದ ಮೇಲೆ ಸೆನ್ಸಿಟಿವಿಟಿ, ಲ್ಯಾಟಿಟ್ಯೂಡ್ ಇವುಗಳನ್ನೆಲ್ಲವನ್ನು ನಾವು ಅಡ್ರೆಸ್ ಮಾಡಬೇಕಾಗತ್ತೆ. ಸೊ ಕೋರ್ಟು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಸೆನ್ಸಿಟಿವಿಟಿಯನ್ನು ಎಷ್ಟರ ಮಟ್ಟಿಗೆ ಲ್ಯಾಟಿಟ್ಯೂಡ್ ಇದೆ ಇವುಗಳೆಲ್ಲವನ್ನು ಒಂದು ರೆಕಾರ್ಡಿಂಗ್ ಎವಿಡೆನ್ಸ್ನಲ್ಲಿ ಅನಲೈಸ್ ಮಾಡಬೇಕು ಅನ್ನುವಂಥದ್ದಾಗಲಿ. ಇವಾಗ ಆರ್ಗನೈಸ್ಡ್ ಕ್ರೈಮ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅಂತಲೂ ಸಹ ಕೋರ್ಟ್ ಹೈಲೈಟ್ ಮಾಡ್ತಾ ಇದೆ. ಪ್ರಸ್ತುತವಾಗಿ ಕ್ರೈಮ್ ರಿಲೇಟೆಡ್ ಇರುವಂಥ ಒಂದು ಸ್ಟ್ರಕ್ಚರನ್ನು ಹೈಲೈಟ್ ಮಾಡ್ತಾ ಇದೆ. ಜನರಲಿ ಈ ಒಂದು ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂಥ ಒಂದು ನೆಟ್ವರ್ಕ್ ಹೆಂಗಿರುತ್ತೆ ಅಂದರೆ, ರಿಕ್ರೂಟ್ಮೆಂಟನ್ನು ಮಾಡ್ತಾರೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ. ಆಲ್ರೆಡಿ ಮೈನರ್ ಇರ್ಬೋದು ಅಥವಾ ಯಾವುದೇ ಒಂದು ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಹಾರ್ಬೋರಿಂಗ್ ಆಗುವಂಥದ್ದು ಹಾಗೂ ಸೋಷಿಯಲ್ ಎಕ್ಸ್ಪ್ಲೋಟೇಷನ್. ಸೊ ಈ ರೀತಿಯಾಗಿ ಹಂತ ಹಂತವಾಗಿ ಆಗ್ತಾ ಇದೆ. ಸೊ ಇಲ್ಲಿ ಇಮ್ಮಾರಲ್ ಟ್ರಾಫಿಕಿಂಗ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು. ಸೊ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತಂದರೆ, ಈ ಒಂದು ಲಾ ಅಂತ ನಾವು ನೋಡಿದಾಗ ಇದನ್ನು ನಾವು ಎನ್ಫೋರ್ಸ್ ಮಾಡುವಂಥದ್ದು ತುಂಬ ಗ್ಯಾಪ್ ಇದೆ. ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ನಾವು ಗ್ಯಾಪನ್ನು ಕಾಣ್ತಾ ಇದ್ದೀವಿ ಅಂತ. ಹಾಗೂ ಭಾರತದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ಗೆ ಸಂಬಂಧಪಟ್ಟಂಥ ಕೇಸನ್ನು ನೋಡೋದಾದರೆ 2018ಇಂದ 2022ವರೆಗೂ ನೋಡೋದಾದರೆ 10,659. ಸೊ ನಿಯರ್ಲಿ ಒಂದು 10,500 ತನಕ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಕ್ಕಂಥ ಕೇಸ್ಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಕೇಸ್ ರಿಲೇಟೆಡ್ ಇರುವಂಥ ಕನ್ವಿಕ್ಷನ್ ರೇಟ್ ಏನಿದೆಯಲ್ಲ, ಸೊ ಕನ್ವಿಕ್ಷನ್ ರೇಟು ಕೇವಲ 4.8% ಅಂತ ನೋಡ್ತಾ ಇದ್ದೀವಿ. ಸೊ ಈ ಒಂದು ಪ್ರಕರಣಗಳನ್ನು ನಿರ್ಣಯ ಮಾಡುವಂಥದ್ದು 4.8% ಇದೆ. ಇದನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ನಾವು ತೆಗೆದುಕೊಂಡಿರ್ಬೋದು. ಸೊ ಇವಾಗ ಇದರ ರಿಫ್ಲೆಕ್ಷನ್ ಏನು ಹೇಳುತ್ತೆ ಅಂದರೆ, ಒಂದು ಪುವರ್ ಇನ್ವೆಸ್ಟಿಗೇಷನ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ, ವೀಕ್ ಪ್ರಾಸಿಕ್ಯೂಷನನ್ನು ನೋಡ್ತಾ ಇದ್ದೀವಿ, ವಿಕ್ಟಿಮ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನ್ನು ಸಹ ತುಂಬ ಇನ್ಅಡಿಕ್ವೇಟ್ ಇದೆ, ಸರಿಯಾದಂಥ ಒಂದು ಪ್ರೊಟೆಕ್ಷನ್ನು ಸಹ ನಾವಿಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಗ್ರೌಂಡ್ ರಿಯಾಲಿಟಿನೇ ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಇಲ್ಲಿ ಬೇಸಿಕ್ ಚಾಲೆಂಜಸ್ಗಳು ಏನಿರುತ್ತೆ, ಒಂದು ವೇಳೆ ಆ ಒಂದು ಮೈನರನ್ನು ರೆಸ್ಕ್ಯೂ ಮಾಡಿದ್ವಿ ಅಂತಂದರೆ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ಕಾಂಪೆನ್ಸೇಷನನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ಒಂದು ಕಾಂಪೆನ್ಸೇಷನ್ ಎಷ್ಟು ಮಟ್ಟಿಗೆ ನಡೀತಾ ಇದೆ, ಇನ್ಸಫಿಷಿಯನ್ಸಿಯನ್ನು ನಾವು ನೋಡ್ತಾ ಇದ್ದೀವಿ. ಲಾಂಗ್ ಟರ್ಮಲ್ಲಿ ಒಂದು ರೀಹ್ಯಾಬಿಲಿಟೇಷನ್ಸನ್ನು ಮಾಡಬೇಕಾಗುತ್ತೆ. ಅವ್ರಿಗೆ ಸಂಬಂಧಪಟ್ಟಂತೆ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡೋದಾಗಲಿ, ಸೈಕಾಲಜಿಕಲ್ ಕೇರ್ ಇಂಪಾರ್ಟೆಂಟ್ ಆಗುತ್ತೆ, ಸೋಷಿಯಲ್ ರೀಇಂಟಿಗ್ರೇಷನ್ ಮ್ಯಾಟ್ರ್ ಆಗುತ್ತೆ, ಹಾಗೂ ಲೈವ್ಲಿಹುಡ್ ಸಪೋರ್ಟ್ಗೂ ಸಂಬಂಧಪಟ್ಟಂತೆಯೂ ಸಹ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಎಡಿಟೋರಿಯಲ್ನಲ್ಲಿ ಸ್ಟ್ರೆಸ್ ಮಾಡ್ತಾ ಇರೋದು ರೀಹ್ಯಾಬಿಲಿಟೇಷನ್ಗೆ ಸಂಬಂಧಿಸಿದಂಥ ಚಾಲೆಂಜಸ್ಗಳು ಏನಿದ್ದಾವೆ ಅನ್ನುವಂಥದ್ದಾಗಿ. ಸೊ ಇಲ್ಲಿ ರಿಯಲ್ ಸೊಲ್ಯೂಷನನ್ನು ನೋಡುವಂಥದ್ದಾದರೆ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಟು ಎಜುಕೇಷನ್ ಅಡಿಯಲ್ಲಿ ಪ್ರತಿಯೊಂದು ಮಗುವಿಗೂ ಸಹ 14 ವರ್ಷ ತನಕ ನಾವು ಎಜುಕೇಷನನ್ನು ಪ್ರೊವೈಡ್ ಮಾಡಬೇಕು. ಇದರಿಂದ ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು ಅಥವಾ ಈ ಒಂದು ಮೈನರ್ಗೆ ಸಂಬಂಧಪಟ್ಟಂಥ ಟ್ರಾಫಿಕಿಂಗ್ ಇಶ್ಯೂಸ್ಗಳು, ಚೈಲ್ಡ್ ಲೇಬರ್ ಇಶ್ಯೂಸ್ಗಳು ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ನಮ್ಮ ಒಂದು ಇನ್ಸ್ಟಿಟ್ಯೂಷನ್ಸನ್ನು ಸ್ಟ್ರಾಂಗ್ ಮಾಡಬೇಕು, ಆ್ಯಂಟಿ ಟ್ರಾಫಿಕಿಂಗ್ ಯೂನಿಟ್ಸ್ಗಳನ್ನು ಎಂಪವರ್ ಮಾಡಬೇಕು ಅನ್ನುವಂಥದ್ದಾಗಿ ಆರ್ಟಿಕಲ್ನಲ್ಲಿ ಒಂದು ರಿಯಲ್ ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪೊಲೀಸ್ ಪಡೆಯಾಗಿರ್ಬೋದು, ಜುಡಿಷಿಯರಿ, ವೆಲ್ಫೇರ್ ಏಜೆನ್ಸೀಸ್ಗಳು ಎಲ್ಲವೂ ಸಹ ಒಂದು ಕೋಆರ್ಡಿನೇಷನ್ ಮುಖಾಂತರ ಆ್ಯಕ್ಟ್ ಮಾಡಬೇಕು. ಡಿಜಿಟಲ್ ಏಜ್ಗೆ ಸಂಬಂಧಪಟ್ಟಂಥ ಒಂದು ವಿಜಿಲೆನ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಟ್ರಾಫಿಕಿಂಗ್ ಮಾಡ್ತಾ ಇರೋದು ಆನ್ಲೈನಲ್ಲಿ ತುಂಬ ಈಸಿಯಾಗಿ ಟ್ರ್ಯಾಕ್ ಮಾಡುತ್ತೆ, ಬಟ್ ನಾವು ಸರಿಯಾದಂಥ ಒಂದು
ರಿಸೋರ್ಸಸ್ಸನ್ನೆಲ್ಲ ಹೇರ್ ಮಾಡೋದಾಗಲಿ, ಟೆಕ್ನಾಲಜಿ ಡ್ರಿವನ್ ಎನ್ಫೋರ್ಸ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ. ಈವನ್ ಸಿವಿಲ್ ಸೊಸೈಟಿನಲ್ಲೂ ಸಹ ಒಂದು ರೋಲ್ ಇಂಪಾರ್ಟೆಂಟ್, ಅಂದರೆ ಅವೇರ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಒಂದು ಅವೇರ್ನೆಸ್ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು. ರಿಹ್ಯಾಬಿಲಿಟೇಷನ್ ಸಪೋರ್ಟ್ ಆಗುವಂಥದ್ದಾಗಲಿ ಮತ್ತು NGOsಗಳ ಇಂಪಾರ್ಟೆನ್ಸನ್ನು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಚೈಲ್ಡ್ ಟ್ರಾಫಿಕಿಂಗನ್ನು ತಡೆಗಟ್ಟುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಅಬ್ಸರ್ವೇಷನ್ ಯಾವ ರೀತಿಯಾಗಿದೆ ಹಾಗೂ ಏನು ಚಾಲೆಂಜಸ್ಗಳನ್ನು ನಾವು ಗಮನ ಹರಿಸ್ತಾ ಇದ್ದೀವಿ, ರಿಯಲ್ ಸೊಲ್ಯೂಷನ್ಸ್ ಯಾವ ರೀತಿಯಾಗಿದೆ ಅನ್ನುವಂಥ ಆಸ್ಪೆಕ್ಟನ್ನು ಈ ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡಬಹುದಾಗಿದೆ. ಮುಂದಿನದಾಗಿ, ಪಾಕಿಸ್ತಾನ್ ಈಸ್ ಬ್ಯಾಕ್ ಇನ್ ವೆಸ್ಟ್ ಏಷ್ಯಾಸ್ ಗುಡ್ ಗ್ರೇಸಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಫಾರಿನ್ ಡಿಪ್ಲೊಮ್ಯಾಸಿ, ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಒಂದು ಪರ್ಸ್ಪೆಕ್ಟಿವನ್ನು ಆಥರ್ ಅವರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಇವಾಗ ಟ್ಯಾಕ್ಟಿಕಲಿ ಒಂದು ವೆಸ್ಟ್ ಏಷ್ಯಾ ಸ್ಟ್ರಾಟಜಿಕ್ ಏರಿಯಾದಲ್ಲಿ ಒಂದು ಫೇವರಿಂಗ್ ಕಂಡೀಷನನ್ನು ಹೊಂದ್ತಾ ಇದೆ. ಪ್ರಸ್ತುತವಾಗಿ ಅಲ್ಲಿ ಒಂದು ರೀಜ್ನಲ್ ಇನ್ಸೆಕ್ಯೂರಿಟಿ ಇದೆ, ಮಿಲಿಟರಿ ಯುಟಿಲಿಟಿ ಇದೆ ಅಂತ ನಾವು ಗಮನಿಸ್ಬೋದು. ಬಟ್ ಇದು ಲಾಂಗ್ ಟರ್ಮಲ್ಲಿ ಸಪೋರ್ಟ್ ಮಾಡುತ್ತಾ ರಾಷ್ಟ್ರಕ್ಕೆ ಅನ್ನೋದು ಕ್ವಶನ್ ಮಾರ್ಕ್. ಇಲ್ಲಿ ಎಕನಾಮಿಕ್ ಸ್ಟ್ರೆಂತ್ ಇಂಪಾರ್ಟೆಂಟು, ಲಾಂಗ್ ಟರ್ಮ್ ಡಿಪ್ಲೊಮೆಸಿ ಮ್ಯಾಟ್ರ್ ಆಗುತ್ತೆ. ಇವಾಗ ಪ್ರಸ್ತುತವಾಗಿ ಅಲ್ಲಿ ಏನಿದೆ, ಇನ್ಸೆಕ್ಯೂರಿಟೀಸ್ ಇದೆ, ಮಿಲಿಟರಿ ಯುಟಿಲಿಟಿ ಇದೆ, ಇಲ್ಲಿ ಒಂದು ಫೆವರಿಸಮ್ ಆಗ್ತಾ ಇದೆ ಹೊರತಾಗಿ ಅವರು ಒಂದು ಸ್ಟ್ರಕ್ಚರಲ್ ಚೇಂಜಸನ್ನು ಮಾಡ್ತಾ ಇಲ್ಲ ಅಂತ ಆಥರ್ ಅವರು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಲೇಟ್ ಅಮೆರಿಕನ್ ಸ್ಕಾಲರ್ ಆಗಿರುವಂತಹ ಸ್ಟಿಫನ್ P. ಕೋಹೆನ್ ಇವರು ಪಾಕಿಸ್ತಾನದ ಒಂದು ಸರ್ವೈವಲ್ ಸ್ಟ್ರಾಟಜಿ, ಜಿಯೋಪೊಲಿಟಿಕಲಿ ಅದು ಯಾವ ರೀತಿಯಾಗಿ ಸರ್ವೈವ್ ಆಗ್ತಾ ಇದೆ, ಅಲ್ಲಿ ಇನ್ಸ್ಟೆಬಿಲಿಟಿ ಏನಿದೆಯಲ್ಲ ಅದನ್ನೇ ಅವರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಅವರು ತಮ್ಮ ಒಂದು ಹೆಡ್ ಮೇಲೇ ಗನ್ನನ್ನು ಇಡ್ತಾ ಇರೋದಾಗೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ಅಂತ ಒಂದು ಫ್ರೇಮ್ವರ್ಕನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆರ್ಟಿಕಲ್ ಅನಲೈಸ್ ಮಾಡೋ ಪ್ರಕಾರ ಮಿಲಿಟರಿ ಡಾಮಿನೆನ್ಸ್ಗೆ ಸಂಬಂಧಪಟ್ಟಂತೆ, ಅಸೀಮ್ ಮುನೀರ್ ಅವರ ಒಂದು ಪವರ್ ಕನ್ಸೋಲ್ಟೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಸಿವಿಲಿಯನ್ ಲೀಡರ್ಶಿಪ್ ಇಲ್ಲ. ಎಸ್ಪೆಷಲಿ PM ಶಹಬಾಜ್ ಶರೀಫ್ ಅಂತಕ್ಕಂಥವ್ರಿದ್ರು, ಅವರ ಒಂದು ಪವರ್ನ ರಿಸೀಡ್ ಮಾಡ್ತಾ ಇರೋದಾಗಿ ನಾವು ನೋಡ್ಬೋದು. ಫಾರಿನ್ ಪಾಲಿಸಿ ಅಥವಾ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಒಂದು ಔಟ್ರೀಚಲ್ಲೇ ಆಗಿದೆ ಅಲ್ವಾ. ಸೊ ಪ್ರಸ್ತುತವಾಗಿ ಅಲ್ಲಿ ಇರುವಂಥ ಒಂದು ಮಿಲಿಟರಿ ಡಾಮಿನೆನ್ಸ್ನ ಆಧಾರದ ಮೇಲೆ ನಾವು ಗಮನಿಸ್ಬೋದು ಅಲ್ಲಿ ಯಾವುದೇ ರೀತಿಯಂಥ ಒಂದು ಸ್ಟ್ರಕ್ಚರಲ್ ರಿಫಾರ್ಮೇ ಇಲ್ಲ ಅಂತ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನವನ್ನು ಪ್ರೇಸ್ ಮಾಡ್ತಾ ಇದ್ದಾರೆ ಮತ್ತು ಪಾಕಿಸ್ತಾನ ಇವಾಗ ನೊಬೆಲ್ ಪ್ರೈಸ್ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ. ಇದೊಂದು ಮ್ಯೂಚುಯಾಲಿಟಿ ಅಥವಾ ಸಿಂಬಾಲಿಕ್ ವಿನ್ ಅಂತಲೇ ಹೇಳ್ಬೋದು. ಮತ್ತು ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಲ್ಲ ಸೌದಿ ಅರೇಬಿಯಾದೊಂದಿಗೆ, ಈ ಒಂದು ಹಂತದಲ್ಲಿ ಪಾಕಿಸ್ತಾನವು ಗಲ್ಫ್ ಸೆಕ್ಯೂರಿಟಿ ಫ್ರೇಮ್ವರ್ಕಲ್ಲಿ ಎಂಟ್ರಿ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಸೊ ಇಲ್ಲಿ ಯಾಕೆ ಗಲ್ಫ್ ಸ್ಟೇಟ್ಸ್ಗಳು ಪಾಕಿಸ್ತಾನವನ್ನು ವ್ಯಾಲ್ಯೂ ಮಾಡುತ್ತೆ ಅಂತಂದರೆ ಬಿಕಾಸ್ ಆಫ್ ಇಟ್ಸ್ ಮಿಲಿಟರಿ ಪವರ್ ಅಂತ ಹೇಳ್ಬೋದು. ಮಿಲಿಟರಿ ಮ್ಯಾನ್ ಪವರ್ ಇದೆ ಮತ್ತು ಇಲ್ಲಿ ಒಂದು ಲೋ ಪೊಲಿಟಿಕಲ್ ಕಾಸ್ಟ್ ಇರುತ್ತೆ. ಡೆಫಿನೆಟ್ಲಿ ಮಿಲಿಟರಿ ಪವರ್ ಈಸಿಯಾಗಿ ಸಿಕ್ಬಿಡುತ್ತೆ, ಅವ್ರಿಗೆ ಬೇಕಾಗಿರತಕ್ಕಂಥ ಒಂದು ಸಪೋರ್ಟ್ ಸಿಗುತ್ತೆ. ಪ್ರಸ್ತುತವಾಗಿರುವಂಥ ಎಕ್ಸಾಂಪಲನ್ನೇ ತೆಗೆದುಕೊಂಡೋದಾದರೆ ಗಾಜಾದಲ್ಲಿರುವಂಥ ಒಂದು ಸ್ಥಿತಿಗತಿಗೆ ಒಂದು ಪಾರ್ಟಿಸಿಪೇಷನನ್ನು ಮಾಡಲಿಕ್ಕೆ ಅಲ್ಲಿ ಒಂದು ಪೀಸನ್ನು ತರಲಿಕ್ಕೋಸ್ಕರ ಒಂದು ಮಿಲಿಟರಿ ಸಪೋರ್ಟ್ ಬೇಕಾಗುತ್ತೆ. ಇದರಿಂದ ಒಂದು ಅರಬ್ ಆರ್ಮೀಸ್ಗಳು ಏನಿದಾರಲ್ಲ, ಸೊ ಅವರು ಸಹ ಈಸಿಲಿ ಒಂದು ಪಾಕಿಸ್ತಾನದ ಸಪೋರ್ಟನ್ನು ತೆಗೆದುಕೊಳ್ಬೋದು, ಫೋರ್ಸಸನ್ನು ಡಿಪ್ಲಾಯ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಗಮನ ಹರಿಸುವಂಥದ್ದು. ಸೊ ಅಲ್ಲಿ ಒಂದು ಸೆಕ್ಯೂರಿಟಿ ಫ್ರೇಮ್ವರ್ಕ್ಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಕಾಂಟ್ರಿಬ್ಯೂಷನನ್ನು ಒಂದೆಡೆ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ವೆಸ್ಟ್ ಏಷ್ಯಾದಲ್ಲಿ ಸೆಕ್ಯೂರಿಟಿ ಆಧಾರದ ಮೇಲೆ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ರೀಜನಲ್ ಜಿಯೋಪೊಲಿಟಿಕ್ಸನ್ನು ನಾವು ನೋಡುವಂಥದ್ದಾದರೆ ಗಾಜಾ ವಾರ್ ಸ್ಪಿಲ್ ಓವರ್ 2023ರಿಂದ ನಡೀತಾನೆ ಇದೆ ಅಂತ ಹೇಳ್ಬೋದು. ಇಸ್ರೇಲಿಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರೈಕ್ ಎಕ್ಸ್ಪಾಂಡ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಹಮಾಸ್ ಅಟ್ಯಾಕ್ ರಿಲೇಟೆಡ್ ಇರುವಂತೆ ಇರಾನ್ ಮತ್ತು US ಅಸೆಟ್ಸ್ ಮೇಲೆ ಸಾಕಷ್ಟು ಪ್ರಾಬ್ಲಮ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಎಲ್ಲ ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ ಒಂದು ಸೆಕ್ಯೂರಿಟಿ ಕನ್ಸರ್ನ್ ಅಂತ ಬಂದಾಗ ಪಾಕಿಸ್ತಾನದ ಒಂದು ರೀಜನ್ ಲೆವೆಲಲ್ಲಿ ಒಂದು ಡಿಫೆನ್ಸ್ ಸಪೋರ್ಟ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಆಥರ್ ಅವರ ಕೋರ್ ಐಡಿಯಾ ಏನಿದೆ ಅಂತಂದರೆ ಪಾಕಿಸ್ತಾನದ ಒಂದು ಸಕ್ಸಸ್ ಏನು ನೋಡ್ತಾ ಇದ್ದೀವಲ್ಲ ಇದು ಕೇವಲ ಅಪಾರ್ಚುನಿಸ್ಟಿಕ್ ಆಗಿದೆ, ಸ್ಟ್ರಾಟಜಿಕ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಯಾವುದೇ ರೀತಿಯಾಗಿ ಒಂದು ಸ್ಟ್ರಾಟಜಿಕ್ ಆಧಾರದ ಮೇಲೆ ಆಗಿದ್ದಂತೂ ಅಲ್ವೇ ಅಲ್ಲ. ಸೊ ಇಲ್ಲಿ ಒಂದು ಇನ್ಸ್ಟೆಬಿಲಿಟಿ ಇದೆ ವೆಸ್ಟ್ ಏಷ್ಯಾದಲ್ಲಿ, ಅದನ್ನು ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಬಟ್ ಓನ್ ಕ್ರೈಸಿಸು ಸಹ ಇವ್ರಿಗಿದೆ. ತಮ್ಮ ಒಂದು ಕ್ರೈಸಿಸನ್ನು ರಿಸಾಲ್ವ್ ಮಾಡ್ತಾ ಇಲ್ಲ. ಬಿಕಾಸ್ ಅಲ್ಲೇ ನೋಡಿ ಎಕನಾಮಿಕ್ ಫ್ರೆಜಿಲಿಟಿ ಇರೋದನ್ನು ನೋಡ್ತಾ ಇದ್ದೀವಿ, ಪೊಲಿಟಿಕಲ್ ರಿಪ್ರೆಷನ್ ಇರೋದನ್ನು ನೋಡ್ತಾ ಇದ್ದೀವಿ, ಮಿಲಿಟರಿ ಓವರ್ ಪವರ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇವಾಗ ಪ್ರಾಬ್ಲಮ್ಸ್ಗಳು ಪರ್ಸಿಸ್ಟೆಂಟಾಗಿ ನಡೀತಾನೇ ಇದೆ ಪಾಕಿಸ್ತಾನದಲ್ಲಿ. ಬಟ್ ಅವರು ಯಾವುದೇ ರೀತಿಯಾಗಿ ತಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಬಟ್ ವೆಸ್ಟ್ ಏಷ್ಯಾದಲ್ಲಿರುವಂಥ ತೊಂದರೆಗಳನ್ನು ಸಪೋರ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಅಂತ ತೆಗೆದುಕೊಂಡಾಗ ಮಿಡಲ್ ಪವರ್ ಅಪಾರ್ಚುನಿಸ್ಟಿಕ್ ಎಕ್ಸಾಂಪಲ್ ಅಂತಂದರೆ
ಅಂತಂದರೆ ಡೆಫಿನೆಟ್ಲಿ ನಾವು ಪಾಕಿಸ್ತಾನವನ್ನು ತೆಗೆದುಕೊಳ್ಬೋದು. ಸೊ ಇಲ್ಲಿ ಮಿಲಿಟರಿ ಸೆಂಟ್ರಿಕ್ ಫಾರಿನ್ ಪಾಲಿಸಿ ಇದೆ ಅಲ್ವಾ. ಸೊ ಯಾವುದೇ ರೀತಿಯಾಗಿ ಎಕನಾಮಿಕ್ ಪಾಲಿಸಿ, ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ನಾವು ನೋಡ್ತಾನೆ ಇಲ್ಲ. ವೆಸ್ಟ್ ಏಷ್ಯಾ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಹೈಲೈಟ್ ಮಾಡ್ಬೋದು. ಸೊ ಸಿವಿಲ್ ಮಿಲಿಟರಿ ಇಂಬ್ಯಾಲೆನ್ಸ್ ಡೆಫಿನೆಟ್ಲಿ ನಡೆದಿದೆ. ಸ್ಟ್ರಕ್ಚರಲ್ ವೀಕ್ನೆಸ್ಗೆ ಎಕ್ಸಾಂಪಲ್ ಅಂತ ಕೊಡುವಂಥದ್ದಾದರೆ ಪಾಕಿಸ್ತಾನವನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಜನರಲಿ ಒಂದು ಟೇಕ್ ಅವೇ ಆಸ್ಪೆಕ್ಟ್ ಅಂತಂದರೆ ಪಾಕಿಸ್ತಾನದ ಒಂದು ಫಾರಿನ್ ಪಾಲಿಸಿ ಯಾವ ರೀತಿಯಾಗಿದೆ, ಸೊ ಒಂದು ಫೇಲ್ಯೂರ್ ಕಂಡೀಷನ್ ಯಾವ ರೀತಿಯಾಗಿ ನಾವಿಲ್ಲಿ ನೋಡ್ಬೋದು ಅಂತ. ಮುಂದುವರೆದು ಮೆಟರ್ನಲ್ ಮೊರ್ಟಾಲಿಟಿ ಡ್ರಾಪ್ಡ್ ಆಸ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ರೋಸ್ ಟು 89%. ಹೆಲ್ತ್ ಮಿನಿಸ್ಟರ್ ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಹೆಲ್ತ್ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟಲ್ಲಿ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಭಾರತದಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಹೆಚ್ಚಾಗಿದೆ, 89% ಇನ್ಕ್ರೀಸ್ ಆಗಿದೆ. ಈ ಒಂದು ಹಂತದಲ್ಲಿ ಮ್ಯಾಟ್ರನಲ್ ಮೋರ್ಟಾಲಿಟಿ ರೇಟು ಇವಾಗ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ರಿಪೋರ್ಟನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಹೆಚ್ಚಾಗಿದೆ ಅಂದರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಆಗ್ತಾ ಇರುವಂಥ ಒಂದು ಪಾಸಿಟಿವಿಟಿಯನ್ನು ಕಾಣ್ತಾ ಇದ್ದೀವಿ. ಪ್ರೈಮರಿ ಕೇರ್ಗೆ ಸಂಬಂಧಪಟ್ಟಂತೆ ಒಂದು ರೀಫಾರ್ಮು ಸಹ ಚೆನ್ನಾಗಿ ಆಗ್ತಾ ಇದೆ. ಇದರಿಂದ ನಾವು ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಯೂನಿಯನ್ ಮಿನಿಸ್ಟರ್ ಆಗಿರ್ತಕ್ಕಂಥ JP ನಡ್ಡಾ ಅವರು ಹೈಲೈಟ್ ಮಾಡೋ ಪ್ರಕಾರ. ಸೊ ಪ್ರಸ್ತುತವಾಗಿ 2 ಮೆಡಿಕಲ್ ಕಾಲೇಜಲ್ಲಿ, ದಾರಾ ಮತ್ತು ಬಿತುಲ್ ಅಂತಕ್ಕಂಥ ಮೆಡಿಕಲ್ ಕಾಲೇಜಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲನ್ನು ಇಂಪ್ಲಿಮೆಂಟ್ ಮಾಡಿರುವಂಥ ಒಂದು ಹಂತದಲ್ಲಿ 89% ನಾವು ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನು ಅಚೀವ್ ಮಾಡಿದ್ದೀವಿ ಅಂತ. ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಮೆಟರ್ನಲ್ ಹೆಲ್ತ್ ಮೇಲೆ ಆಗುವಂಥ ಒಂದು ಇಂಪ್ಯಾಕ್ಟನ್ನು ಇದು ತಡೆಗಟ್ಟುತ್ತೆ. ಸಮ್ಟೈಮ್ ಅಬ್ಸ್ಟ್ರಕ್ಟೆಡ್ ಲೇಬರ್ ಕಂಡೀಷನ್ ಇರ್ಬೋದು, ಪೋಸ್ಟ್ ಪಾರ್ಟಮ್ ಹೆಮರೇಜ್ ಆಗುವಂಥ ಸ್ಥಿತಿಗತಿಗಳಿರುತ್ತೆ. ಇವೆಲ್ಲವನ್ನು ರೆಡ್ಯೂಸ್ ಮಾಡುತ್ತೆ. ನ್ಯೂನೇಟಲ್ ಕೇರನ್ನು ಇದು ಪ್ರೊವೈಡ್ ಮಾಡುತ್ತೆ. ಟೈಮ್ಲಿ ಬೇಸಿಸ್ ಮೇಲೆ ಬೇಕಾಗುವಂಥ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಮರ್ಜೆನ್ಸಿ ಕಂಡೀಷನಲ್ಲಿ ಇದು ಸರಿಯಾದಂಥ ಒಂದು ಬೆನಿಫಿಟನ್ನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಿಂದಾಗಿ ನಾವು ಡೆತ್ತನ್ನು ತಡೆಗಟ್ಟಬಹುದು. ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಷೋನ ಕಡಿಮೆ ಮಾಡೋದ್ರಲ್ಲಿ ಇದು ಹೈಯೆಸ್ಟ್ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಹಾಗೂ ಕಾಲೇಜ್ಗಳಲ್ಲಿ ನಂಬರನ್ನು ಇನ್ಕ್ರೀಸ್ ಮಾಡಿರೋದಾಗಿ ಡೇಟಾವನ್ನು ಕೊಟ್ಟಿದ್ದಾರೆ. ಇವೆಲ್ಲ ಇಂಪಾರ್ಟೆಂಟ್ ಆಗೋಲ್ಲ. ಜನರಲಿ ಒಂದು ಎಕ್ಸ್ಪಾನ್ಷನ್ ಅಥವಾ ಹೇಗೆ ರೂರಲ್ ರೀಜನ್ನಲ್ಲಿ ಅಥವಾ ಟ್ರೈಬಲ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ಸ್ಗಳ ಶಾರ್ಟೇಜ್ ಇರುತ್ತೆ, ಅದನ್ನು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ನಂಬರನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅಂತಲೇ ನಾವು ಗಮನಿಸ್ಬೋದು. ಸೊ ಆಯುಷ್ಮಾನ್ ಆರೋಗ್ಯ ಮಂದಿರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಿಂದಲೂ ಸಹ ಹೆಲ್ತ್ ಬೆನಿಫಿಟ್ ಇದೆ. ಇದು ಇಂಪಾರ್ಟೆಂಟು ನಿಮಗೆ. ಆಯುಷ್ಮಾನ್ ಆರೋಗ್ಯ ಮಂದಿರ್ಸ್, ಇದರ ಇಂಪಾರ್ಟೆನ್ಸ್ ಏನಿದೆ? ಹೆಲ್ತ್ ಬೆನಿಫಿಟ್ಸನ್ನು ಮಹಿಳೆಯರಿಗೆ ಆಗಿರ್ಬೋದು, ಅಂದರೆ ತಾಯಿಗಳಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು ಪ್ರೊವೈಡ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಹೆಲ್ತ್ ವೆಲ್ನೆಸ್ ಸೆಂಟರ್ಸ್ಗಳಂತಲೇ ಹೇಳುವಂಥದ್ದು. ಸೊ ಇವಾಗ ಪರ್ಟಿಕ್ಯುಲರ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇಮ್ಯುನೈಜೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಒಂದು ಆ್ಯನಿಮಿಕ್ ಕಂಡೀಷನ್ ಇರುತ್ತಲ್ಲ ಅದನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಸ್ಕ್ರೀನಿಂಗನ್ನು ಮಾಡ್ತಾರೆ. ಮಾಲ್ ನ್ಯೂಟ್ರಿಷನ್ ಇದೆನಾ, ಸೊ ಅದಕ್ಕೂ ಸಹ ಸ್ಕ್ರೀನಿಂಗನ್ನು ಮಾಡುವಂಥದ್ದಾಗಲಿ. ಸೊ ಒಂದು ಪ್ರಿವೆಂಟಿವ್ ಮೇಜರ್ಸನ್ನು ತೆಗೆದುಕೊಳ್ತಾರೆ. ಹೆಲ್ತ್ ಕೇರನ್ನು ಪ್ರಮೋಟ್ ಮಾಡೋದ್ರಲ್ಲಿ ಇದು ಸಹಕಾರಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಟಿನೇಟಲ್ ಹಾಗೂ ಪೋಸ್ಟ್ ನೇಟಲ್ ಕೇರ್ಗೆ ಸಂಬಂಧಪಟ್ಟಂತೆ ಸಹ ಫೋಕಸ್ ಮಾಡುವಂಥದ್ದು. ಸೊ ಇಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ್ಸ್ದ ಇಂಪಾರ್ಟೆನ್ಸ್ ಏನಿದೆ, ಬೇಕಾಗುವಂಥ ಒಂದು ಪ್ರೈಮರಿ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರಿವೆಂಟಿವ್ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆಯ ಒಂದು ಕಾಂಟ್ರಿಬ್ಯೂಷನ್ ನೋಡ್ಬೋದು. ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡೋದಾಗಿ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಹಾಗಾಗಿ ಪ್ರಿವೆಂಟಿವ್ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಮೇಜರ್ ಶಿಫ್ಟ್ನ ನಾವು ನೋಡ್ತಾ ಇದ್ದೀವಿ. ಸೊ ತೊಂದರೆ ಆಗೋಕ್ಕಿಂತ ಮುಂಚೆ ಪ್ರಿವೆಂಟಿವ್ ಮೇಜರ್ಸನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು ಹೆಲ್ತ್ ಕೇರ್ ಸಿಸ್ಟಮಲ್ಲಿ. ಮಹಿಳೆಯರ ಒಂದು ಹೆಲ್ತ್ ಆಗಿರ್ಬೋದು, ಸೇಫ್ ಮದರ್ಹುಡ್ಗೆ ಸಂಬಂಧಿಸಿದಂತೆ ಹಾಗೂ PPP ಮಾಡೆಲನ್ನು ನಾವು ಇವಾಗ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ನಡಿನಲ್ಲಿ ತರ್ತಾ ಇದ್ದೀವಿ ಅಂತ ನೋಡ್ಬೋದು. ಸೆಂಟರ್ ಸ್ಟೇಟ್ ಕೊಲ್ಯಾಬ್ರೇಷನ್ನ ಆಧಾರದ ಮೇಲೆ ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಕನೆಕ್ಟ್ ಮಾಡುವಂಥದ್ದು. ಹೆಲ್ತ್ ಸೆಕ್ಟರ್ ರಿಫಾರ್ಮ್ಸ್ನಲ್ಲಿ ಆಗ್ತಾ ಇರುವಂಥ ಚೇಂಜಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಬೇಸಿಕಲಿ ಒಂದು ಕ್ವಾಲಿಟಿ ಕೇರ್ಗೆ ಸಂಬಂಧಿಸಿದಂತೆ ರೀಜ್ನಲ್ ಡಿಸ್ಪ್ಯಾರಿಟಿ ಯಾವ ರೀತಿಯಾಗಿರುತ್ತೆ, ಪೋಸ್ಟ್ ಡೆಲಿವರಿಗೆ ಸಂಬಂಧಪಟ್ಟಂಥ ಫಾಲೋ ಅಪ್ ಏನು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರುವಂತೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ರಿಫಾರ್ಮ್ಸನ್ನು ತರ್ತಾ ಇದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ದ ಇಂಡಿಯಾ ಫಸ್ಟ್ ಪಾಲಿಸಿ ಇನ್ ಶ್ರೀಲಂಕಾ ರೆಫರ್ಸ್ ಟು ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ ಗಿವಿಂಗ್ ಇಂಡಿಯಾ ಪ್ರಿಫರೆನ್ಷಿಯಲ್ ಟ್ರೇಡ್ ಸ್ಟೇಟಸ್, ಪ್ರಯೋರಿಟೈಸಿಂಗ್ ಇಂಡಿಯಾ ಇನ್ ಸೆಕ್ಯೂರಿಟಿ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾಟರ್ಸ್ ಅನ್ನುವಂಥದ್ದಾಗಿ ಕಾಣ್ಬೋದು. ಅಲೋವಿಂಗ್ ಇಂಡಿಯನ್ ಕಂಪನೀಸ್ ಎಕ್ಸ್ಕ್ಲೂಸಿವ್ ಪೋರ್ಟ್ ಆಕ್ಸೆಸ್, ಥರ್ಡ್ ಆಪ್ಷನ್. ಫೋರ್ತ್ ಆಪ್ಷನಲ್ಲಿ ಸಪೋರ್ಟಿಂಗ್ ಇಂಡಿಯಾಸ್ UN ಪೊಸಿಷನ್ಸ್ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.